ನಮಸ್ಕಾರ. ನಾನು ಬಾಲಶೇಖರ್, ಚಳ್ಳಕೆರೆಯ ಒಂದು ಕುಗ್ರಾಮ ಕರಿಕೆರೆಯಲ್ಲಿ ಹುಟ್ಟಿ ಅದೇ ಊರಲ್ಲಿ ನಮ್ಮ ತಂದೆ ತಾಯಿಗಳು
ಬೆಳೆದು ಓದಿ ಆ, ಅದೇ ಊರಲ್ಲಿ ಅವರು ಮದುವೆ ಮಾಡ್ಕೊಂಡ್ಮೇಲೆ ದಾವಣಗೆರೆಯಲ್ಲಿ ಅವರು ಕೆಲಸದಲ್ಲಿದ್ದಾಗ ನಾವು 5 ಜನ ಮಕ್ಕಳು ಹುಟ್ಟಿದ್ವಿ. ಅದ್ರಲ್ಲಿ ನಾನೇ ದೊಡ್ಡವನು. ನಾನು ಒಳ್ಳೆ ಕಾನ್ವೆಂಟಲ್ಲಿ ಆವಾಗಲೇ 500 ರೂಪಾಯಿ ಡೊನೇಷನ್. ಅವತ್ತು 500 ಅಂದರೆ ಇವತ್ತು ಹತ್ತತ್ರ 5 ಲಕ್ಷ ಮೇಲೆ ಆಯ್ತು. ಹಾಂ, 5,000 ಸಾರಿ, ಇಲ್ಲೇ ಕರೆಕ್ಷನ್ 5,000 ಕೊಟ್ಟು ನನಗೆ ಕಾನ್ವೆಂಟ್ ಸೇರಿಸಿದ್ರು. ಲೂತ್ಸ್ ಕಾನ್ವೆಂಟಲ್ಲಿ 4ನೇ ಕ್ಲಾಸು ಓದಿದೆ. 4ನೇ ಕ್ಲಾಸಲ್ಲಿ ಫೇಲ್ ಮಾಡಿಸ್ಬಿಟ್ರು. ಮತ್ತೆ 4 ಓದಿ ಇವರೇ. ಆಮೇಲೆ ಸರಿಯಾಗಿ ತಗೊಂಡಿಲ್ಲ ಅಂತ ಫೇಲ್ ಮಾಡಿಸಿ ಅಲ್ಲಿ 4ನೇ ಕ್ಲಾಸು ನನ್ನ ಮತ್ತೆ ಮೈಸೂರಿಗೆ ಕರ್ಕೊಂಡು ಹೋದ್ರು. ಅಲ್ಲಿ 5ನೇ ಕ್ಲಾಸ್ ಓದಿ ಮತ್ತೆ ಇವ್ನು ಸರಿ ಇಲ್ಲ ಅಂತೇಳಿ ಮತ್ತೆ ತಮಿಳ್ನಾಡಿಗೆ 6ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೂ ಅಲ್ಲಿ ಓದಿಸಿದ್ರು. ಏನಾದರೂ ಮಾಡಿ ಇವನ್ನ ಡಾಕ್ಟ್ರು ಮಾಡಬೇಕು ಅಂತ ಭಾರಿ ಕಷ್ಟಪಟ್ಟರು, ಭಾರಿ ಪ್ರಯತ್ನ ಪಟ್ಟರು. ಡಾಕ್ಟ್ರು ಆಗಲಿಲ್ಲ. ಇಂಜಿನಿಯರಿಂಗ್ ಆಯಿತು. ದುರ್ಗಕ್ಕೆ ಬಂದು ಸೇರಿಕೊಂಡೆ. ಅಲ್ಲಿ 4 ವರ್ಷ ಆದ ತಕ್ಷಣವೇ MBA ಓದಬೇಕು ಅಂತ MBA ಓದಿದೆ. ಮಧ್ಯದಲ್ಲಿ 1 ವರ್ಷ ಕೆಲಸ ಮಾಡಿಕೊಂಡೆ. ಆಮೇಲೆ ಕಸ್ಟಮ್ಸ್ ಇನ್ಸ್ಪೆಕ್ಟರ್. ಅವಾಗಲಿಂದನೇ MBA ಓದಬೇಡ ನೀನು, IAS ಓದು. MBA ಯಾವುದೇ ಕಾರಣಕ್ಕೂ ಓದು, ನನಗೆ ಬೇಕಾಗಿಲ್ಲ ನಿನಗೆ, ನನಗೆ MBA ಥರನೇ ಜೊತೆಗೆ ನೀನು IAS ಓದು ಅಂತೇಳಿ IAS ಹುಚ್ಚು ಹಿಡಿಸ್ಬಿಟ್ರು. ಆವಾಗ ನಾನು ಕೋಚಿಂಗ್ ಹೋದೆ. ಕೋಚಿಂಗಲ್ಲಿ ಸಿಕ್ಕಿದ್ದು ಇನ್ಸ್ಪೆಕ್ಟರ್ ಆಫ್ ಸೆಂಟ್ರಲ್ ಎಕ್ಸೈಸ್ ಕಸ್ಟಮ್ಸು. 5 ವರ್ಷ ಅದು ಮಾಡಿದ ನಂತರ ಈ KS ಸಿಕ್ತು ನನಗೆ. ಡೆಲ್ಲಿಯಲ್ಲಿ ಹೋಗಿ ವಜ್ರಾಮಣ ರಾವಲ್ಲಿ IAS ಓದಿದೆ. ಆಮೇಲೆ ಮದುವೆ ಆಯ್ತು ನನಗೆ. ಮದುವೆ ಆದ್ಮೇಲೆ ಓದಿದ್ದು ನಾನು, ಏನಿದ್ರು ಮದುವೆ ಆದ್ಮೇಲೆ ಲಕ್ಷ್ಮಿ ಬಂದ್ಮೇಲೆ ಓದಿದ್ದು. ಮದುವೆ ಆಗಿ 1 ವರ್ಷದಲ್ಲೇ ಅವಳು ಇದ್ದಾಳಲ್ಲ, ಅವಳು ಹುಟ್ಟಿದ್ಲು. ಅವಳು ಹುಟ್ಟಿದ ಮೇಲೆ ಈ KS ಬಂದು ಒಳ್ಳೇದಾಯ್ತಲ್ವಾ. KS ಆಯ್ತಲ್ವಾ. KS ಅಲ್ಲಿ ಟ್ರೈನಿಂಗ್ ಹೋದೆ. ಈ ಬಂದಿದ್ರು ಗುರುಗಳು. 9 ತಿಂಗಳು ಅವ್ರ ಕಾಲೇಜಲ್ಲಿ ಓದಿದೆ. 9 months ಮೈ ಸೆಕೆಂಡ್ ಡಾಟರ್ RICM ಅಲ್ಲಿ. ಅದಾದ ನಂತರ ಹಂಗೆ ನನ್ನ ಜರ್ನಿ ಅವತ್ತಿಂದ ಇಲ್ಲಿವರೆಗೂ ತಡ್ರಿ, ಅಲ್ಲಿಂದ ಇಲ್ಲಿವರೆಗೂ ಸಹಕಾರಿ ಸೇವೆಯಲ್ಲಿ 30 ವರ್ಷ 32 ಟ್ರಾನ್ಸ್ಫರ್ ತಗೊಂಡಿದ್ದೀನಿ. ಯಾರಿಗೂ ಆಶ್ಚರ್ಯ ಇಲ್ವಾ? 5ರಿಂದ 6 ಕಡೆ ಪೋಸ್ಟಿಂಗ್ ನೋಡಿರ್ತೀರ ನೀವು. ಬಟ್ ನಾನು 30 ವರ್ಷದಲ್ಲಿ 32 ಜಾಗ ಪೋಸ್ಟಿಂಗ್ಸ್. ಸೋ ಮಚ್ ಡಿಫಿಕಲ್ಟಿ. ಒಂದು ಕಡೆ ಇರ್ತೀರಿ, ಇರಕ್ ಬಿಡ್ತಿರ್ಲಿಲ್ಲ. ಇಲ್ಲಿಂದ ಅಲ್ಲಿ ಹೋಗು, ಅಲ್ಲಿಂದ ಇಲ್ಲಿ ಹೋಗು. ಇದೊಂದೇ ಇಲ್ಲೇ 2 ವರ್ಷ ನನಗೆ ಕೊಟ್ಟಿದ್ದಾರೆ. RR ನಗರದಲ್ಲಿ 9 ತಿಂಗಳು ಇವರೇ JC ಆಗಿದ್ರು. ಬಹಳ ಕಷ್ಟ ನನಗೆಲ್ಲ. ಅಲ್ಲಿ 9 ತಿಂಗಳು ಇದ್ರು ಕೂಡ 10 ವರ್ಷದ ಕೆಲಸ ಮಾಡಿಸಿದ್ದೀನಿ. ಏನಪ್ಪ, ಮಾಡಿದ್ದೀನಿ. ಎಲ್ಲೇ ಹೋದ್ರು ನಾನು ನನ್ನ ಕೈಲಾಗಿದ್ದು ಒಂದು ಚಾಪ್ ಮೂಡಿಸಿದ್ದೀನಿ. ಏನೋ ದೇವ್ರ ದಯದಿಂದ, ನಮ್ಮ ತಂದೆ ತಾಯಿಗಳ ಒಂದು ಆಶೀರ್ವಾದದಿಂದ, ನನ್ನ ಮಕ್ಕಳು ಮತ್ತು ನಮ್ಮ ಧರ್ಮಪತ್ನಿಯವರ ಬೆಂಬಲ ಮತ್ತು ಅವರ ಒಂದು ಪೋಷಣೆಯಿಂದ ಇಲ್ಲಿವರೆಗೂ ನಾನು ಬಂದಿದ್ದೀನಿ. ಇನ್ಮೇಲೆ ನಾನು ಯಾರು ನೋಡ್ಕೊಂತಾರೋ ಆ ದೇವರಿಗೆ ಬಿಟ್ಟಿದ್ದು. ಇಲ್ಲಿವರೆಗೂ ಸರ್ಕಾರ. ಧನ್ಯವಾದಗಳು. ಥ್ಯಾಂಕ್ ಯು.